ಹುಣಸಗಿ ಬ್ರೇಕಿಂಗ್ ನ್ಯೂಸ್. ಕಳೆದೊಂದು ವಾರದಿಂದ 5-6 ಗ್ರಾಮಕ್ಕೆ ವಿದ್ಯುತ್ ಪೂರೈಕೆ ಸ್ಥಗಿತ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಬರುತ್ತಿರುವುದರಿಂದ ವಿದ್ಯುತ್ ಸ್ಥಗಿತದ ಕಾರಣ ಓದಲು ಪರದಾಟ. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳ ಫಲಿತಾಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ. ರಾತ್ರಿ ವೇಳೆ ಕರೆಂಟ್ ಇಲ್ಲದೆ ಎಣ್ಣೆ ದೀಪಗಳಿಗೆ ಮೊರೆ ಹೋದ ವಿದ್ಯಾರ್ಥಿಗಳು. ವಿದ್ಯುತ್ ಟ್ರಾನ್ಸ್ಫರ್ ಓವರ್ಲೋಡ್ ಆದ ಕಾರಣ ಪೂರೈಕೆಯಾಗದ ವಿದ್ಯುತ್. ತಡರಾತ್ರಿ ಜೆಸ್ಕಾಂ ಕಚೇರಿ ಎದುರು ಗ್ರಾಮಸ್ಥರ ಪ್ರತಿಭಟನೆ. ಬೆಳಗ್ಗೆ 6 ಗಂಟೆ ಕರೆಂಟ್ ತೆಗೆದರು, ನೈಟ್ 11 ಗಂಟೆ ಕರೆಂಟ್ ಹಾಕ್ತಾರೆ. ಎಲ್ಲ ಮಕ್ಕಳಿಗೆ ಟೈಫಾಯ್ಡ್, ಮಲೇರಿಯಾ ಆಗಕತ್ತವ. ಅದರಿಂದ ಭಾಳ ಸಮಸ್ಯೆ ಆಗಕತ್ತದ. ರಾಜಾಪುರ, ಕರ್ಕಳ್ಳಿ, ರಬ್ನಳ್ಳಿ, ಬಿಸ್ನಾಪುರ ಇಷ್ಟು ಹಳ್ಳಿಗಳಿಗೆ ಟೋಟಲಿ ಕರೆಂಟ್ ಇಲ್ಲ. ಇದಕ್ಕೆ ಯಾರು ಸಮಸ್ಯೆ ಅಂತ ಕೇಳ್ತಿಲ್ಲ. ಲೈನ್ಮ್ಯಾನ್ಗೂ, ಜೈಗೂ, JW ಯಾರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಆ ಕಾರಣಕ್ಕಾಗಿ ನಾವು KBಗೆ ಬಂದಿವ್ರಿ. ಈಗ 4 ದಿವಸ ಸದ್ಯಕ್ಕಾಗಿ ಹೊರಕಾಯ್ತೀವಿ. ಇನ್ನವರೆಗೆ ಆದ್ರೂ ಕರೆಂಟ್ ಇಲ್ಲ ರೀ. ನಮಗೆ ಇದು ಸಮಸ್ಯೆ ಐತಿ. ನಮ್ಗೆ ಇದು ಯಾವುದೇ ಜೈಗಳನ್ನು ಮಾಡಿದ್ರಿ. ಯಾರು ಬಂದ್ರು KBಗೆ ಕೇರ್ ಮಾಡ್ತೀವ್ರಿ. ಯಾರು ಬರ್ತೀವಿ, ಹೋಗ್ತೀವ್ರಿ. ನಮ್ಗೆ ಸಮಸ್ಯೆ ಭಾಳ ಆಗತ್ತವ್ರಿ. ದಿನ ಒಂದು 4-5 ದನ ಸಾಯ್ತಾವ್ರಿ. ಮಕ್ಕಳು ಆರೋಗ್ಯದಿಂದ ಅನೇಕ ಇದಾಗತ್ತವ್ರಿ. ಇದಕ್ಕೆಲ್ಲ ಹೊಣೆ ಜೈನೇ ಕಾರಣ. ಜೈ ಏನಂತಾರೆ ಈಗ? ಜೈ ಅವರು ಯಾವ ಅಸ್ಟೆನ್ಸ್ ಮಾಡ್ತಿಲ್ಲ, ಫೋನ್ ಎತ್ತಲ್ರಿ. ಜೈ ಎತ್ತಿಲ್ಲ, ಲೈನ್ ಮ್ಯಾನ್ ಎತ್ತಲ್ಲ. ಕರೆಂಟ್ ಬರಗಂಟ ನಾವು ಹೋರಾಟವನ್ನು ಮುಂದುವರಿಸ್ತಿದ್ದೀವಿ. ನೈಟ್ 1 ಗಂಟೆ ಆದ್ರೂ ನಾವು ಎತ್ತು ಹೋಗಲ್ಲ ರೀ. ಸರಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ 5-6 ಗ್ರಾಮಸ್ಥರ ಪ್ರತಿಭಟನೆ. ರಬ್ಬನಹಳ್ಳಿ, ರಾಜಾಪುರ, ಕರಕ್ಕಳ್ಳಿ, ದರ್ಶನಾಪುರ ಗ್ರಾಮಸ್ಥರಿಂದ ಪ್ರತಿಭಟನೆ. ಮಹಿಳೆಯರ, ಮಕ್ಕಳು ಮತ್ತು ವೃದ್ಧರು ಸೊಳ್ಳೆ ಕಾಟದಿಂದ ಹೈರಾಣ. ಶಹಾಪುರ ಜೆಸ್ಕಾಂ ಗೋಗಿ ಉಪ ಕಚೇರಿ ಎದುರು ಗ್ರಾಮಸ್ಥರ ಪ್ರತಿಭಟನಾ ಧರಣಿ. ಗ್ರಾಮಗಳಲ್ಲಿ ಕರೆಂಟ್ ಇಲ್ಲದಿರುವ ಬಗ್ಗೆ ಜೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿರುವ ಗ್ರಾಮಸ್ಥರು. ಆದರೂ ವಿದ್ಯುತ್ ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಜೆಸ್ಕಾಂ ಅಧಿಕಾರಿಗಳು. ಈ ಹಿನ್ನೆಲೆ ರಾತ್ರಿಯೇ ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ತಾಲೂಕು ವರದಿಗಾರರು MN ಬೇಗ್.